ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತಂದೆ ಅನ್ನೋ ಶಬ್ದ ಎಷ್ಟು ಮಹತ್ವವಾದದ್ದು, ತಂದೆ ಪಾತ್ರ ಏನು ಅನ್ನೋದನ್ನ ತಂದೆನ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ತಂದೆನ ಕಳ್ಕೊಂಡ ನೋವಿದೆಯಲ್ಲ, ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ನಿನ್ನೆ ಒಂದು ಕಡೆ ಹೋದಾಗ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ರು ಎದುರು ಬಂದರು. ಅವರು ಬಿಳಿ ಗಡ್ಡ, ಹಣ್ಣು ಮುತ್ಕನೂ ಅಲ್ಲ, ಈ ಕಡೆ ತುಂಬ ಗಟ್ಟಿಯಾದ ಒಂದು ಇದು ಅಲ್ಲ, ಒಂಥರ ಆಸ್ಪಾಸು ಒಂದು 75-80 ವರ್ಷದವ್ರು. ಅವ್ರನ್ನ ನೋಡಿದ ತಕ್ಷಣ ಫಸ್ಟ್ ನೆನಪಾಗಿದ್ದು ನನ್ನ ತಂದೆ. ಅವ್ರನ್ನ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು, ನನ್ನ ತಂದೆ ಇವ್ರ ಥರನೇ ಇದ್ರಲ್ಲ ಅಂತ. ನಾವು ಎಲ್ಲೇ ಇರಲಿ, ಏನೇ ಆಗಲಿ, ನಮ್ಮ ತಂದೆ ಅನ್ನೋರೊಬ್ಬರು ನೆನಪಾಗ್ಬಿಟ್ರೆ ಮನಸ್ಸು ನೋವಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ನಮ್ಮ ತಂದೆ ಬದುಕಿದ್ದಾಗ ನಾನು ನನ್ನ ತಂದೆಗೆ ತುಂಬ ಎದುರು ಮಾತಾಡಿದ್ದೀನಿ, ನೋವು ಕೊಟ್ಟಿದ್ದೀನಿ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಎಷ್ಟೋ ಜನಕ್ಕೆ ಪುಣ್ಯಾತ್ಮರಿಗೆ ಅಪ್ಪ ಅಮ್ಮ ಇಬ್ಬರೂ ಇದ್ದಾರೆ. ಕೆಲವರಿಗೆ ಅಪ್ಪ ಇರ್ತಾರೆ, ಕೆಲವರಿಗೆ ಅಮ್ಮ ಇರ್ತಾರೆ. ನನಗೆ ಸದ್ಯಕ್ಕೆ ಈಗ ಅಪ್ಪ ಅಮ್ಮ ಇಬ್ಬರೂ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಇರೋರಿಗೆ ಹೇಳೋಣ ಅಂತ. ನಿಮ್ಮ ತಂದೆ ತಾಯಿಗಳು ಏನಾದರೂ ನಿಮಗೆ ಬುದ್ಧಿ ಹೇಳಕ್ಕೆ ಬಂದರೆ ದಯವಿಟ್ಟು ಎದುರು ಮಾತಾಡಬೇಡಿ. ಅವ್ರ ಜೀವನ ಎಲ್ಲ ನಿಮಗೋಸ್ಕರ ಸವಸಿಡ್ತಾರೆ ಅವರು. ಅವ್ರಿಗೆ ತಿಳಿದಷ್ಟು ನಮಗೆ ತಿಳಿದಿರಲ್ಲ. ಆದರೆ ನಾವು ಹೇಳೋದೇನು ಗೊತ್ತಾ, ನಿನಗೇನು ಗೊತ್ತು ಬಿಡಮ್ಮ, ಈಗೆಲ್ಲ ನೀನು ಹಳೆ ಕಾಲದವ್ರ ಥರ ಮಾತಾಡ್ತೀಯ, ಹೋಗಪ್ಪ, ನೀನೆಲ್ಲ ಹಳೆ ಕಾಲದವ್ರ ಥರ ಯೋಚನೆ ಮಾಡ್ತೀಯ. ಹಳೆ ಕಾಲ ಹೊಸ ಕಾಲ ಏನೂ ಅಲ್ಲ. ಅವರ ಅನುಭವದ ಮುಂದೆ ನಾವೇನೂ ಅಲ್ಲ. ನಾವೊಂದು 4 ಅಕ್ಷರ ಕಲ್ತ್ಬಿಟ್ವಿ ಅಂದ ಮಾತ್ರಕ್ಕೆ ನಮಗೆಲ್ಲ ಗೊತ್ತಿದೆ ಅಂತಲ್ಲ. ದಯಮಾಡಿ ಯಾರಿಗೆ ತಂದೆ ತಾಯಿ ಇದ್ದಾರೋ ಅವ್ರುಗಳಲ್ಲಿ ನಂದೊಂದು ವಿನಂತಿ, ದಯಮಾಡಿ ನಿಮ್ಮ ತಂದೆ ತಾಯಿಗೆ ಎದುರುತ್ರ ಕೊಡಬೇಡಿ. ಅವ್ರು ನಿಮಗೆ ನಿಜವಾಗ್ಲೂ